ಎಲ್ರಿಗೂ ನಮಸ್ಕಾರ ಗಾಯ್ಸ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ, ನೋಡ್ತಾ ಇರ್ಬೋದು, ಇದು ಅಶೋಕನ ಅತಿ ಪ್ರಿಯವಾದ ಪಟ್ಟಣ, ಚಾಲುಕ್ಯರ ಅತಿ ಪ್ರಿಯವಾದ ಪಟ್ಟಣ ಒಂದಾಗಿರ್ತಕ್ಕಂಥ ಮಸ್ಕಿ ಪಟ್ಟಣಕ್ಕೆ ನಾವು ಬಂದಿದ್ದೀವಿ. ಇದರ ವಿಶೇಷತೆ ಏನಂದರೆ 2000ಕ್ಕಿಂತ ಹೆಚ್ಚು ವರ್ಷದ ಹಳೆಯದಿದು. ಬನ್ನಿ ಹೇಗಿದೆ ಅಂತ ನೋಡೋಣ. ಗಾಯ್ಸ್, ನೀವೆಲ್ಲ ಇದೇನು ನೋಡ್ತಿದ್ದೀರಲ್ಲ, ಇದೆಲ್ಲ ಈಗ ಕಟ್ಸಿರೋದು. ಎಲ್ಲ ತುಂಬ ಇನೋವೇಟಿವ್ ಆಗಿ ಮಾಡಿದ್ದಾರೆ. ಇದು ಕಲ್ಯಾಣ ಮಂಟಪ ಮಾಡಿದ್ದಾರೆ. ಈ ಕಡೆ ಸೈಡ್ ಬಂದರೆ ಇದೇ ಎಂಟ್ರೆನ್ಸು. ನೋಡ್ತಾ ಇದ್ದಾರಲ್ಲ, ಇದೇ ಎಂಟ್ರೆನ್ಸ್. ಗಾಯ್ಸ್, ಬಂದ್ವಿ. ಸರಿ ಸುಮಾರು 400 ಸ್ಟೆಪ್ಸ್ ನೋಡ್ತಿದ್ದೀರಲ್ಲ. ಇಲ್ಲೆಲ್ಲ ಫುಲ್ ಮಸ್ಕಿ ಪಟ್ಟಣ. ಸರಿ ಸುಮಾರು 400 ಸ್ಟೆಪ್ಸ್ ಇದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ಗುಡಿ ಇದೆ. ಬನ್ನಿ ಹೋಗೋಣ. ಬನ್ನಿ ಜನರೇ, ಬನ್ನಿ. 12 seconds later. ನೋಡಿ ಗಾಯ್ಸ್, ಬಿಟ್ವಿ. ನೋಡ್ತಾ ಇರ್ಬೋದು, ಇದೆಲ್ಲ ಹಳೇದು. ಇಷ್ಟು ಚೆನ್ನಾಗಿರೋ ಗುಡಿನ ಎಷ್ಟು ಪ್ರಸಿದ್ಧಿಯನ್ನು ಹೊಂದಬೇಕಿದು. ಆದರೆ ಯಾಕೆ ಯಾರು ಸಾಯ್ದವ್ರು ಯಾರು ಕೇಳ್ತಾ ಇಲ್ಲ ನೋಡಿ. ಈಗ ರೀಸೆಂಟಾಗಿ ನೀರು ಸೋರ್ತಿದೆ ಅಂತಂದು ಶೆಡ್ ಒಂದು ಹಾಕಿದ್ದಾರೆ. ಯಾರು ಕೇಳೋರಿಲ್ಲ. ದ ಗ್ರೇಟ್ ಚಾಳುಕ್ಯ ಅವರು ಕಟ್ಸಿದ್ದಿದ್ದು. ಅವರಿಗೆ ಗೊತ್ತಿತ್ತು ಈ ಶಿವನ ಪವರ್ ಎಂಥದ್ದು ಅಂತಂದು. ಆದರೆ ಈಗಿನ ಜನಕ್ಕೆ ಗೊತ್ತೇ ಇಲ್ಲ. ನಮ್ಮ ಭಾರತ ಸರ್ಕಾರವು ಒಂದು ನಿರ್ಧಾರ ಮಾಡಿದೆ. ಎಷ್ಟರಲ್ಲಪ್ಪ ಅಂದರೆ 1961 ಜುಲೈ 27. ಅದೇನಪ್ಪ ಅಂದರೆ NCERT ಸೃಷ್ಟಿ ಮಾಡೋದು. NCERT ಅಪ್ಪ ಅಂದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್. ಅದ್ರದ್ದು ಲೋಗ ಏನಿದೆಯಲ್ಲ, ಅದು ಇಲ್ಲಿ ನೋಡಿ. ಇದೇ ಲೋಗ NCERT ಲೋಗ ಅಂದರೆ ಇದು ನೋಡಿ. ಇಲ್ಲಿ 3 ಸ್ಟ್ಯಾಂಡ್ಗಳಿದೆ, 3 ಕೊಕ್ಕರೆಗಳು. 1, 2, 3. ಈ 3 ಕೊಕ್ಕರೆಗಳು ಒಂದೊಂದನ್ನ ಅರ್ಥ ಕೊಡುತ್ತೆ. ಅದೇನಪ್ಪ ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಟ್ರೈನಿಂಗ್ ಆ್ಯಂಡ್ ಎಕ್ಸ್ಟೆನ್ಷನ್. ಇದೇನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಎಕ್ಸ್ಟೆನ್ಷನ್ ಆ್ಯಂಡ್ ಟ್ರೈನಿಂಗ್. ಇದು ನೋಡ್ತಿರಲ್ಲ, NCERT ಲೋಗ ಪಕ್ಕನೇ ಇರೋದು. ಇದಕ್ಕೇನಂತಾರೆ ಅಂದರೆ ಉಬ್ಬು ಶಿಲ್ಪಗಳು. ಅಂದರೆ ಪೂರ್ತಿ ಕಲರ್ ಇರುತ್ತಲ್ಲ, ಅದರಲ್ಲಿ ಅಷ್ಟೇ ಇದನ್ನು ತೊಗೊಳೋದು. ಇದನ್ನು ತೊಗೊಳಕಷ್ಟು ಉಳಿತಿದ್ದೆಲ್ಲ ಕಷ್ಟ. ಇದೇ ಉಬ್ಬು ಶಿಲ್ಪಗಳು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಹಸು ಶಿವಲಿಂಗಕ್ಕೆ ಹಾಲು ಕೊಡಿಸ್ತಾ ಇದೆ. ಇಲ್ಲಿ ಹಸು, ಇನ್ನೊಂದು ಹಸು ಮಗು ಇದೆ. ನೋಡ್ತಾ ಇರ್ಬೋದು ಎಷ್ಟು ಅರ್ಥಗರ್ಭಿತವಾಗಿದೆ ಅಂದರೆ ಇದು ಶಿವನಿಗೆ ಅಭಿಷೇಕ ಮಾಡೋ ರೀತಿ ಇದೆ. ಎಲ್ಲ ಫುಲ್ ಎಲ್ಲ ಡಿಪೆಂಡ್ ನೋಡ್ಬೋದು. ಇದನ್ನು ಉಬ್ಬು ಶಿಲ್ಪಗಳು ಎಲ್ಲ ಕಡೆ ಅವೇ ಇವೆ. ಆನೆ ಕದನ ಎಲ್ಲ ಗುಡಿಗಳಲ್ಲಿ ಎಲ್ಲ ಕಡೆ ನೋಡ್ತಾರೆ. ಆನೆಗಳ ಫೈಟಿಂಗ್ ಆಡ್ತಾರೆ. ಇದು ಏನು ನೋಡ್ತಾ ಇದ್ದೀರಲ್ಲ, ಇದು ರಾಜ ಮತ್ತು ದಾಸಿಯರು. ರಾಜ ಏನು ಮಾಡ್ತಿದ್ದಾನೆ ಅಂದರೆ ಸಿಗರೇಟ್ ಹೊಡಿತಾ ಇದ್ದಾನೆ, ಅಂದರೆ ಉಕ್ಕ ಹೊಡಿತಾ ಇದ್ದಾನೆ ನೋಡಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಆಗಿನ ಕಾಲದಲ್ಲಿ ಈ ರೀತಿ ಮಾಡ್ತಾಯಿದ್ರು. ಈ ಕಡೆ ಬಂದರೆ ಇದು ಎಂಟ್ರೆನ್ಸ್. ಶ್ರೀ ಬೆಟ್ಟದ ಮಲ್ಲಿಕಾರ್ಜುನ. ಕಲ್ಲು ಒಂಥರ ಕಲರ್ ಚೇಂಜ್ ಇದೆ ನೋಡಿ. ಇದಾಗಿರ್ಬೋದು, ಇದೆಲ್ಲ ಬೇರೆ ಕಲ್ಲಿಗಿಂತ ಇದು ಸ್ವಲ್ಪ ಕಲರ್ ಚೇಂಜ್ ಇದೆ. ಅವ್ರು ಎಲ್ಲಿಂದ ತರಿಸಿ ಹಾಕಿದಾರೋ ಏನೋ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಕಲ್ಲು ನೋಡ್ತಿದ್ರಲ್ಲ, ಇದು ಮರ ಇದೆ. ಒಂದು ಮರದ ಮೇಲೆ ಹನುಮಂತ ಕೂತಿದೆ. ಹನುಮಂತ ಅಲ್ಲಿ ಗಿಡದ ಕೆಳಗೆ ಸೀತೆ ಕುಂತಿದ್ದಾಳೆ. ಸೀತೆ ಹನುಮಂತನಿಗೆ ಉಂಗುರ ಕೊಡ್ತಾಳಲ್ಲ ವನವಾಸದಲ್ಲಿದ್ದಾಗ, ಅದೇ ಇದು. ರಾವಣ ಕರ್ಕೊಂಡೋದಾಗ ಏನು ಕೊಡ್ತಾಳಲ್ಲ ನೋಡಿ. ಈ ಕಡೆ ಬಂದರೆ ಹಸು ಹಾಲು ಕುಡಿಸ್ತಾ ಇದೆ.
ಗೈಸ್ ನಿಮಗೆ ಇನ್ನೊಂದು ತೋರಿಸಿದ್ದೀವಿ ವೇಟ್ ಮಾಡಿ ನೋಡಿ ಹೇಗೆ ಕಾಣುತ್ತೆ. ಈಗ ಆನೆ ಥರ ಕಾಣ್ತಾ ಇದೆ. ಇದೇನು ನೋಡ್ತಿದ್ದೀರಲ್ಲ ಇದು ಆನೆ. ಈ ಕಡೆ ಇದನ್ನು ಕ್ಲೋಸ್ ಮಾಡಿದ್ರೆ ಈಗ ಈ ಥರ ಕಾಣ್ತಿದೆ. ಆಕಳು ಥರ ಕಾಣ್ತಾ ಇದೆ. ಇದರಲ್ಲೇ 2 ದೇವರು ನೋಡಿ. ಇವರೇ ಮಲ್ಲಿಕಾರ್ಜುನ ಸ್ವಾಮಿಗಳು. ಇದೆಲ್ಲ ಕಂಪ್ಲೀಟ್ ಕಲ್ಲಿದು ನೋಡಿ. ಕಲ್ಲ ಮೇಲೆ ಮೂಡಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿಗಳು. ಈ ಥರದ ಜಡೆ ಮಲ್ಲಿಕಾರ್ಜುನರು ನಮ್ಮ ದೇಶದಲ್ಲೇ ಇಲ್ಲ, ಎಲ್ಲಿ ಇಲ್ಲ. ಇಲ್ಲೇ ನೀವು ಇದನ್ನೇನಾದರೂ ನೋಡ್ಬೇಕಂದ್ರೆ ಮಸ್ಕಿಗೆ ಬರಬೇಕು ನೋಡಿ. ಗುಡಿ ನೋಡಿ ಎಲ್ಲ ಫುಲ್ ಕಂಪ್ಲೀಟ್ ಕಲ್ಲು. ಎಲ್ಲ ಅವಾಗಿಂದ ಇದು, ಈಗಿಂದ ಏನಲ್ಲ. ಮಲ್ಲಿಕಾರ್ಜುನ ಸ್ಥಳ ಇದು. ಶ್ರೀಶೈಲಿಂದ ಬಂದಾರ್ರಿ ಮಲ್ಲಿಕಾರ್ಜುನ ಅಂತ. ಶ್ರಾವಣ ಮಾಸದಾಗ 4ನೇ ಸೋಮವಾರ ಕಡೆ ಸೋಮವಾರ ಜಾತ್ರೆ ಆಗತ್ತೆ ರೀ. 4 ಸೋಮವಾರ ಭಾಳ ಜನ ಬರ್ತಾರೆ ಇಲ್ಲಿ ಭಕ್ತಾದಿಗಳು. ಈಗ ಕಡೆ ಸೋಮವಾರ ಜಾತ್ರೆ ಆಗ್ತದೆ. 4ನೇ ಸೋಮವಾರ ಸಹ ಜನಸಂಖ್ಯೆ ಭಾಳ ಕೊಡ್ತಾರೆ ಸರ್. ಭಾಳ ಚೆನ್ನಾಗಿ ಆಗ್ತಾರೆ ಜಾತ್ರೆ. ವಿಶೇಷ ಅಂದರೆ ಅಪ್ಪ ಅಂದ್ರೆ ಶ್ರೀಶೈಲಿಂದ ಬಂದನ್ರಿ ಇಲ್ಲಿ ಮಲ್ಲಿಕಾರ್ಜುನ. ಇಲ್ಲೇ ಉದ್ಭವ ಮೂರ್ತಿ ಅದು. ವಿಶೇಷ ಅಂದರೆ ಎಲ್ಲ ಜನ ಭಾಳ ಮಂದಿ ಬರ್ತಾರೆ. ಮೊದಲ ಕಾಲದಿಂದ ಹಳೆಯ ದೇವಸ್ಥಾನ ಗುಡಿ ಸರ್ ಅದು. ಇಲ್ಲಿಗೆ ಬರೋಕ್ಕೆ ಕಾರಣ ಏನ್ರಿ? ಇದು ಬೆಲ್ಮಂಡಿ ಹೆಣ್ಮಾಳ ಭಕ್ತಿಗೆ ಮೆಚ್ಚಿ ಬಂದನ್ ಸರ್. ಬೆಲ್ಮಂಡಿ ಹೆಣ್ಮಾಳ ಭಕ್ತಿಗೆ ಮೆಚ್ಚಿ ಶ್ರೀಶೈಲಿಂದ ಇಲ್ಲಿಗೆ ಬಂದನ್ರಿ. ಇಲ್ಲೇ ಹೊಡೆದ ಮೂಡಿ ಸ್ಥಾಪನೆ ಆಗ್ಯಾನ್ರಿ. ಎಲ್ಲ ಭಾಳ ಜನಸಂಖ್ಯೆ ಬರ್ತಾರೆ. ಸುತ್ತ ಗ್ರಾಮಸ್ಥರು ಹಳ್ಳಿಗಳು ಎಲ್ಲ ಬರ್ತಾರೆ. ಸುತ್ತ ನಮ್ಮಸ್ಕಿ ಜನ ಭಾಳ ನಡ್ಕೊಂತಾರೆ. ಮಲ್ಲಯ್ಯಗೆ ಭಾಳ ಜನ ಬರ್ತಾರೆ. ಮುದಿಮಲೈ ಅಂತೇಳಿ ಇಲ್ಲಿ ಹಳದಂಡಿಗೆ ಸರ್. ಇಲ್ಲಿ ಹಳದಂಡಿಗೆ ಐತ್ರಿ. ಅಲ್ಲಿ ಹೊಡೆದ್ಮುಡಿ ಅಂದ್ರಿ ಸರ್. ಶ್ರೀಶೈಲಿಂದ ಫಸ್ಟ್ ಅಲ್ಲೇ ಬಂದನ್ರಿ. ಅಲ್ಲಿಂದ ಇಲ್ಲಿ ಬಂದು ಸ್ಥಾಪನೆ ಆಗಿ ಅಲ್ಲಿಂದ ಇಲ್ಲಿಗೆ ಬರೋಕೆ ಅಲ್ಲಿ ಸ್ವಲ್ಪ ಹಸಿರು ಬಟ್ಟೆ ಒಗಿತಿದ್ರಂತ ಸರ್. ಹಸಿರು ಬಟ್ಟೆ ಒಗಿತ್ನಾಗ ಸ್ವಲ್ಪ ಅಲ್ಲಿ ಸ್ವಲ್ಪ ಮನುಷ್ಯಗೆ ಬೇಸಾಗಿರುತ್ತೆ. ಇಲ್ಲಿ ಬಂದು ಸ್ಥಾಪನೆ ಆಗ್ಯಾನ ಸರ್. ಇಲ್ಲೇ ಹೊಡೆದು ಮೂಡಿ ಅಂದ್ರೆ 4ನೇ ಸೋಮವಾರ ಭಾಳ ಚೆನ್ನಾಗಿ ಆಗ್ತಾರೆ ಜಾತ್ರೆ. ಭಾಳ ಜನಸಂಖ್ಯೆ ಬರುತ್ತೆ. ನಮ್ಮೂರಾಗೆಲ್ಲ ಜನ ಭಾಳ ಭಕ್ತರಿದ್ದಾರೆ. ಸುತ್ತ ಗ್ರಾಮಸ್ಥರು ಹಳ್ಳಿಗಳು ಭಾಳ ಮಂದಿ ಬರ್ತಾರೆ. ಎಲ್ಲ ಮಲೈಗೆ ನಡ್ಕೊಂತಾರೆ. ಇಲ್ಲಿ ಬಂದವರಿಗೆಲ್ಲ ಚಲೋ ಆಗ್ತಾರೆ. ಮಲೈಗೆ ಬಂದು ನಡ್ಕೊಂಡರಿಗೆ. ಗೈಸ್ ಕಲ್ಯಾಣ ಚಾಲಕರ ಕಾಲದಲ್ಲಿ ಏನಾಗಿತ್ತು ಅಂದರೆ ಬೆಲ್ಲದ ಮರಡಿ ಎಂಬ ಗ್ರಾಮದ ಒಬ್ಬ ವೃದ್ಧೆ ಅತೇಚ್ಛವಾದ ಭಕ್ತಿಯನ್ನು ಮಲ್ಲಿಕಾರ್ಜುನ ಸ್ವಾಮಿ ಮೇಲೆ ಇಟ್ಕೊಂಡಿರ್ತಾರೆ. ಅದಕ್ಕಾಗಿ ಅವ್ರು ಏನು ಮಾಡ್ತಿರ್ತಾರೆ ಅಂದರೆ ಕಂಟಿನ್ಯೂಯಸ್ ಆಗಿ ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ಹೋಗ್ತಿರ್ತಾರೆ. ಅವಳ ಭಕ್ತಿಯನ್ನು ಮೆಚ್ಚಿ ಶ್ರೀಶೈಲ ಮಲ್ಲಿಕಾರ್ಜುನ ಏನು ಮಾಡ್ತಾರೆ ಅಂದರೆ, ನೀನು ಯಾಕೆ ಪದೇ ಪದೇ ಇಲ್ಲಿ ಬರ್ತೀಯಮ್ಮ, ನಾನೇ ನಿಮ್ಮ ಊರಿಗೆ ಬರ್ತೀನಿ ಅಂದರೆ ಒಂದು ಕಂಡೀಷನ್ ಹಾಕ್ತಾರೆ. ಏನಪ್ಪ ಅಂದರೆ, ನೀನು ಎಲ್ಲಿ ತಿರುಗಿ ನೋಡ್ತೀಯೋ ಅಲ್ಲೇ ನಾನು ಪ್ರತ್ಯಕ್ಷ ಹೋಗ್ತೀನಿ ಅಂತ ಹೇಳ್ತಾರೆ. ಆವಾಗ ಆ ವೃದ್ಧೆ ನಡ್ಕೊಂತ ಬರ್ತಾ ಇರಬೇಕಾದ್ರೆ ಸಡನ್ಲಿ ಶಿವ ಬರ್ತಾ ಇದ್ದಾನೆ ಅಲ್ಲ ಅಂತ ಟೆಸ್ಟ್ ಮಾಡೋದಕ್ಕೆ ತಿರುಗಿ ನೋಡ್ಬಿಡ್ತಾರೆ. ಅದೇ ಇದು ಜಾಗ ನೋಡ್ತಾ ಇರ್ಬೋದು. ಫಸ್ಟು ಇಲ್ಲೇ ಇದೇನಿದೆ ಅಲ್ಲ, ಆ ಒಳಗಡೆ ಬೀಗ ಹಾಕಿದ್ದಾರೆ. ಇಲ್ಲೇ ಪ್ರತ್ಯಕ್ಷ ಆಗ್ತಾನೆ ಮಲ್ಲಿಕಾರ್ಜುನ ಸ್ವಾಮಿ. ಇಲ್ಲಿ ಆಗಿನ ಕಾಲದಲ್ಲಿ ಅಗಸರು ಬಟ್ಟೆಯನ್ನು ತೊಳಿತಾ ಇರ್ತಾರೆ. ಹಾಗಾಗಿ ಶಿವನಿಗೆ ಅದು ಇಷ್ಟ ಆಗ್ಲಾರ್ದೇ ಅಲ್ಲಿ ಬೆಟ್ಟದ ಅಂದರೆ ಅಲ್ಲಿ ಅವಾಗೇನು ತೋರಿಸಿದ್ನಲ್ಲ ಅಲ್ಲಿ ಬಂದು ನೆಲೆಸ್ತಾನೆ. A few moments later. ಗೈಸ್, ಅಶೋಕ ಯಾಕೆ ಈ ಮಸ್ಕಿನ ಸುವರ್ಣ ಭೂಮಿ ಅಂತ ಕರೀತಿದ್ದ? ಯಾರಿಗಾದ್ರೂ ಗೊತ್ತಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾಕೆ ಇಲ್ಲಿ ಪದೇ ಪದೇ ಬರ್ತಿದ್ದ? ಯಾಕೆ ಅವನಿಗೆ ಇದು ಅತಿ ಪ್ರಿಯವಾದ ಪಟ್ಟಣ? ಆದರೆ ಇದರ ಬಗ್ಗೆ ಯಾರಿಗೂ ಉತ್ತರ ಇಲ್ಲ. ಇದರ ಬಗ್ಗೆ ಉತ್ತರ ಸಿಗಬೇಕಂದ್ರೆ ನಮ್ಮ ಏನು ಲೈಬ್ರರಿಗಳಿದ್ವಲ್ಲ, ಆ ಲೈಬ್ರರಿಗಳನ್ನೆಲ್ಲ ಮೊಘಲರು ಆಗಲೇ ಸುಟ್ಟಾಕಿದ್ದಾರೆ. ಈಗ ಹೇಗೆ ಹುಡುಕೋದಲ್ಲ? ಅದು ಸಾಧ್ಯ ಇಲ್ಲ. ಆದರೆ ಈ ಅಶೋಕನಿಗೆ ಕೆಲವೊಂದಷ್ಟು ಶಾಸನಗಳನ್ನು ಬರೆಸಿದ್ಲು. ಎಷ್ಟು? ಸರಿಸುಮಾರು 36 ಶಾಸನಗಳನ್ನು ಬರೆಸ್ತಾನೆ. ಯಾಕೆ ಬರೆಸಿದ? ಅದರಲ್ಲಿ ಒಂದು ಶಾಸನ ನಮ್ಮ ಮಸ್ಕಿಯಲ್ಲಿದೆ. ಇಲ್ಲೇ ಯಾಕೆ ಬಂತು? ಅದಕ್ಕೆಲ್ಲ ಇವತ್ತು ನೋಡೋಣ ಬನ್ನಿ. ಈ ಮೌರ್ಯ ಸಾಮ್ರಾಜ್ಯ ಅಧಿಪತಿ ಚಂದ್ರಗುಪ್ತ ಮೌರ್ಯ ಮತ್ತು ಅವನ ಹೆಂಡತಿ ದುರ್ಧರ, ಈ ಇಬ್ಬರಿಗೆ ಒಬ್ಬ ಗಂಡ್ಮಗ ಜನಿಸ್ತು. ಯಾರಪ್ಪ ಅಂದರೆ ಬಿಂದುಸಾರ. ಈ ಬಿಂದುಸಾರನಿಗೆ ಏನಪ್ಪ ಅಂದರೆ ಯುದ್ಧ ಮಾಡೋದ್ರಲ್ಲಿ, ಜಗಳ ಆಡೋದ್ರಲ್ಲಿ ಇಷ್ಟ ಇರೋದು. ಅದಕ್ಕೆ ಇವನೇನು ಮಾಡ್ತಾನೆ ಅಂದರೆ ಅಜೀವಕ ಎಂಬ ಪಂಥಕ್ಕೆ ಸೇರ್ಪಡೆ ಆಗ್ತಾನೆ. ಇವನಿಗೆ 16 ಜನ ಹೆಂಡತಿಯರಿರ್ತಾರೆ. ಆ 16 ಜನ ಹೆಂಡತಿಯರಲ್ಲಿ ಸುಭದ್ರಾಂಗಿ ಅಂದರೆ ಇವಳು ಮೊದಲನೇ ಹೆಂಡತಿ. ಈ ಮೊದಲನೇ ಹೆಂಡತಿಗೆ
ಕ್ರಿಸ್ತಪೂರ್ವ 304ರಲ್ಲಿ ಜನಿಸಿದವನೇ ಈ ಚಕ್ರವರ್ತಿ ಅಶೋಕ. ಕ್ರಿಸ್ತಪೂರ್ವ 273ರಲ್ಲಿ ಈ ಬಿಂದುಸಾರ ಮರಣವನ್ನು ಹೊಂದುತ್ತಾನೆ. ಅದೇ ಸಮಯಕ್ಕೆ ಅಶೋಕನು ದೊಡ್ಡನಾಗಿರ್ತಾನಲ್ಲ, ಅದೇ ಸಮಯಕ್ಕೆ ಇವನು ಅಶೋಕ ರಾಜನಾಗಿರ್ತಾನೆ. ಅಲ್ಲಿಂದ ಹಿಡಿದು ಕ್ರಿಸ್ತಪೂರ್ವ 232 ತನಕ ಅಶೋಕ ಈ ಇಡೀ ಭರತ ಖಂಡವನ್ನು ಆಳ್ತಾನೆ. ಇದೇ ಸಮಯದಲ್ಲಿ ಕಳಿಂಗ ರಾಜ್ಯಕ್ಕೋಸ್ಕರ ಅಶೋಕ ಏನು ಮಾಡ್ತಾನಪ್ಪ ಅಂದರೆ ಅದನ್ನ ಹೆಂಗಾದ್ರೂ ಮಾಡಿ ಪಡಲೇಬೇಕು ಅಂತ ಅನ್ಕಸಿ ಕ್ರಿಸ್ತಪೂರ್ವ 261ರಲ್ಲಿ ಅದ್ರ ಮೇಲೆ ದಾಳಿ ಮಾಡ್ತಾನೆ. ಅದೇ ಕಳಿಂಗ ಯುದ್ಧ. ಈ ಯುದ್ಧದಲ್ಲಿ ಘನಘೋರವಾಗಿರ್ತಕ್ಕಂಥ ಮೃತ್ಯುವನ್ನು ನೋಡಿ ಅವನು ಬೌದ್ಧ ಧರ್ಮವನ್ನು ಸೇರ್ಪಡೆ ಆಗ್ತಾನೆ. ಇವನು ಬೌದ್ಧ ಧರ್ಮವನ್ನು ಸೇರ್ಪಡೆ ಆದ ನಂತರ 36 ಶಾಸನಗಳನ್ನು ಬರೆಸ್ತಾನೆ. ಅದರಲ್ಲಿ 9 ಶಾಸನಗಳು ನಮ್ಮ ಉತ್ತರ ಕರ್ನಾಟಕದಲ್ಲೇ ಇವೆ. ಅದರಲ್ಲಿ ಒಂದು ಎಲ್ಲಿದೆಯಪ್ಪ ಅಂದರೆ ಈ ಮಸ್ಕೆಯಲ್ಲಿದೆ, ನೋಡ್ತಿದ್ರಲ್ಲ, ಇದೇ ಆ ಶಾಸನ. ನಮಗೆಲ್ಲರಿಗೂ ಗೊತ್ತು ದೇವನಾಂಪ್ರಿಯ ಅಂದರೆ ಅಶೋಕ. ಆ ಅಶೋಕ ದೇವನಾಂಪ್ರಿಯ ಅಂತಂದು ಇರೋದು ಇದು ಒಂದೇ ಶಾಸನ. ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ, ಎಲ್ಲ ಫುಲ್ ASI ಎಲ್ಲ ಅಂಡರ್ ಕಂಟ್ರೋಲ್ ತೊಗೊಂಡಿದ್ದಾರೆ. ಇದರ ಪಿಕ್ಚರ್ಸ್ ಸ್ವಲ್ಪ ತೋರಿಸ್ತೀನಂತ. ಇದು ಯಾವ ಲಿಪಿಯಲ್ಲಿದೆ ಅಂದರೆ ಬ್ರಹ್ಮ ಲಿಪಿಯಲ್ಲಿ ಇದೆ. ಈ ಲಿಪಿಯನ್ನು ಬ್ರಿಟಿಷ್ ಆದಂತಹ ಜೇಮ್ಸ್ ಪ್ರಿನ್ಸೆಪ್ ಸರಿಸುಮಾರು 4 ವರ್ಷಗಳನ್ನು ತಗೊಂಡು ಇದನ್ನು ಸ್ಟಡಿ ಮಾಡಿ ಏನು ಮಾಡಿದಾನೆ ಮತ್ತೆ ಡಿಕೋಡ್ ಮಾಡಿದ್ದಾನೆ. ಈ ಡಿಕೋಡ್ ಮಾಡಿದ್ದನ್ನು ಈಗ ಎಲ್ಲರಿಗೂ ಅರ್ಥ ಆಗಿದೆ, ಇದು ದೇವನಾಂಪ್ರಿಯ ಅಶೋಕಂದೇ ಅಂತ. 3 ಬಾರಿ ಅಶೋಕ ಯಾದಗಿರಿ ಹತ್ರ ಇರುವ ಶಾಪುರಕ್ಕೆ ಬರ್ತಾನೆ. ಆದರೆ 3 ಬಾರಿ ಬಂದದ್ರಲ್ಲಿ 2 ಬಾರಿ ಮತ್ತೆ ಪಾಟಲಿಪುತ್ರಕ್ಕೆ ಹೋಗ್ತಾನೆ. ಆದರೆ 3ನೇ ಬಾರಿ ಹೋಗುವಾಗ ಇಲ್ಲೇ ಮರಣ ಹೊಂದಿರ್ತಾನೆ. ಅಂದರೆ ಕ್ರಿಸ್ತಪೂರ್ವ 232ರಲ್ಲಿ ಕರ್ನಾಟಕದಲ್ಲಿ ಅದು ಶಾಪುರದಲ್ಲೇ ಮರಣ ಹೊಂದ್ತಾನೆ. ಆದರೆ ಎಲ್ಲರೂ ಏನಂತಾರೆ ಅಂದರೆ ಪಾಟಲಿಪುತ್ರದಲ್ಲೇ ಮರಣ ಹೊಂದಿದ್ದು ಅಂತಾರೆ. ನೀವೀಗ ಶಾಪುರದಲ್ಲಿ ಹೋದರೂ ಸಹ ಅಲ್ಲಿ ನಿಮಗೆ ಅಶೋಕನ ಭಾಳ ಇನ್ಸ್ಕ್ರಿಪ್ಷನ್ಸ್ ಸಿಗ್ತವೆ. ಅಲ್ಲಿ ಅಶೋಕನ ನಿಜವಾದ ಮೂರ್ತಿ ಇದೆ. ಅವನು ಹೇಗೆ ಕಾಣುತ್ತಿದ್ದ ನಾವೆಲ್ಲ ನೋಡಿರ್ತೀವಿ, ಅಶೋಕ ಹಂಗಿದ್ದ ಇಮ್ಯಾಜಿನೇಷನ್ ಅದೆಲ್ಲ. ಆದರೆ ಅಲ್ಲಿ ಹೋದರೆ ನಮಗೆ ನಿಜವಾದ ಮೂರ್ತಿ ಸಿಗುತ್ತೆ ಅಶೋಕ್. ಇಷ್ಟೇ ಸುವರ್ಣ ಭೂಮಿ ಮಸ್ಕೆ ಬಗ್ಗೆ ಇರೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರಿಗಾದರೂ ಪ್ರಮೋಷನ್ ಏನಾದರೂ ಮಾಡಬೇಕಂತಿದ್ರೆ ಈ ಕೆಳಗೆ ಕಾಣಿಸ್ತಿರೋ ID ಗೆ ಅಥವಾ ಇಮೇಲ್ಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.